Dear students, welcome you all to LMS Digital Learning Classes, session number 41. In this session, we will solve a problem on joint venture account where separate set of book is kept. Joint venture account where separate set of book is kept. Under this method, there are three important accounts which are prepared. Joint bank account, it is nothing but cash book or bank account. Next is joint venture account is also prepared to ascertain the profit or loss of the joint venture. Then the third account is co-ventures account. It is also known as co-ventures capital account. Now we will see a problem on this method. Gold and silver entered into a joint venture as dealers in land and opened a joint bank account with rupees 60,000 towards which gold contributed rupees 40,000. ಗೋಲ್ಡ್ ಮತ್ತು ಸಿಲ್ವರ್ ಇಬ್ಬರು ಒಂದು ಜಾಯಿಂಟ್ ವೆಂಚರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು ಜಾಯಿಂಟ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾರೆ 60,000 ರೂಪಾಯಿಗೆ. ಆ 60,000 ರೂಪಾಯಲ್ಲಿ ಗೋಲ್ಡ್ ಕಾಂಟ್ರಿಬ್ಯೂಷನ್ 40,000 ಇರುತ್ತೆ. ರಿಮೈನಿಂಗ್ 20,000 ಇಸ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸಿಲ್ವರ್. ದೇ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆರ್ ಲಾಸ್ ಇನ್ ಪ್ರೊಪೋರ್ಷನ್ ಟು ದೇರ್ ಕ್ಯಾಶ್ ಕಾಂಟ್ರಿಬ್ಯೂಷನ್. ಸೊ ಗೋಲ್ಡ್ 40,000 ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ, ಸಿಲ್ವರ್ 20,000 ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಸೊ ದೇರ್ ಫೋರ್ the profit sharing ratio is 40,000 is to 20,000 or 2 is to 1. They purchased a plot of land measuring 5,000 square yards for rupees 50,000. ಸೊ ಒಂದು 5,000 ಸ್ಕ್ವೇರ್ ಯಾರ್ಡ್ಸ್ ಮೆಷರ್ ಆಗ್ತಕ್ಕಂಥ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ 50,000 ರೂಪಾಯಿಗೆ. ಇಟ್ ವಾಸ್ ಡಿಸೈಡೆಡ್ ಟು ಸೆಲ್ ದ ಲ್ಯಾಂಡ್ ಇನ್ ಸಿಮಿಲರ್ ಪ್ಲಾಟ್ಸ್ ಆ್ಯಂಡ್ ದ ಪ್ಲ್ಯಾನ್ ವಾಸ್ ಪ್ರಿಪೇರ್ಡ್ ಅಟ್ ದ ಕಾಸ್ಟ್ ಆಫ್ rupees 1,200. ಸೊ ಆ 5,000 ಸ್ಕ್ವೇರ್ ಯಾರ್ಡನ್ನು ಪ್ಲಾಟ್ಸ್ ಆಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಖರ್ಚಾಗಿದ್ದಂಥದ್ದು 1,800 ರೂಪಾಯಿ. ಇನ್ ದ ಸೆಟ್ ಪ್ಲ್ಯಾನ್ 1/5 ಆಫ್ ದ ಟೋಟಲ್ ಏರಿಯಾ ಆಫ್ ಲ್ಯಾಂಡ್ ವಾಸ್ ಲೆಫ್ಟ್ ಓವರ್ ದ ಪಬ್ಲಿಕ್ ರೋಡ್ ಆ್ಯಂಡ್ ದ ರಿಮೈನಿಂಗ್ ಲ್ಯಾಂಡ್ ಇಸ್ ಡಿವೈಡೆಡ್ ಇಂಟು 8 ಪ್ಲಾಟ್ಸ್, 8 ಈಕ್ವಲ್ ಪ್ಲಾಟ್ಸ್. ಸೊ 5,000 ಸ್ಕ್ವೇರ್ ಯಾರ್ಡ್ಸಲ್ಲಿ 1/5 ಲ್ಯಾಂಡ್ ಅಂತಂದರೆ 1,000 ಸ್ಕ್ವೇರ್ ಯಾರ್ಡ್ಸನ್ನು ಪಬ್ಲಿಕ್ ರೋಡ್ ಕನ್ಸ್ಟ್ರಕ್ಷನ್ಗೆ ಬಿಡ್ತಾರೆ. ಇನ್ನು ಉಳಿದಂತಹ 4,000 ಸ್ಕ್ವೇರ್ ಯಾರ್ಡ್ಸ್ ಲ್ಯಾಂಡ್ಸನ್ನು 8 ಈಕ್ವಲ್ ಪ್ಲಾಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ 4,000 ಸ್ಕ್ವೇರ್ ಯಾರ್ಡ್ಸ್ ವೆನ್ ಇಟ್ ಇಸ್ ಡಿವೈಡೆಡ್ ಇಂಟು 8, ಒಂದು ಪ್ಲಾಟಿಗೆ 500 ಸ್ಕ್ವೇರ್ ಯಾರ್ಡ್ಸ್ ಬರುತ್ತೆ. ದೆನ್ ಔಟ್ ಆಫ್ 8 ಪ್ಲಾಟ್ಸ್ 3 ಪ್ಲಾಟ್ಸ್ ವರ್ ಸೋಲ್ಡ್ ಆಟ್ rupees 15 ಪರ್ ಸ್ಕ್ವೇರ್ ಯಾರ್ಡ್ಸ್. ಸೊ 8 ಪ್ಲಾಟ್ಸಲ್ಲಿ 3 ಪ್ಲಾಟ್ಸನ್ನು 15 ರೂಪಾಯಿ ಸ್ಕ್ವೇರ್ ಯಾರ್ಡ್ಸ್ಗೆ ಸೇಲ್ ಮಾಡ್ತಾರೆ. ಸೊ ಪ್ರತಿಯೊಂದು ಸ್ಕ್ವೇರ್ ಯಾರ್ಡ್ಸ್ಗೆ 15 ರೂಪಾಯಿ ಅಂತೆ 3 ಪ್ಲಾಟ್ಸನ್ನು ಸೇಲ್ ಮಾಡ್ತಾರೆ. 5 ಪ್ಲಾಟ್ಸ್ ವರ್ ಸೋಲ್ಡ್ ಆಟ್ rupees 14 ಪರ್ ಸ್ಕ್ವೇರ್ ಯಾರ್ಡ್ಸ್. ರಿಮೈನಿಂಗ್ 5 ಪ್ಲಾಟ್ಸನ್ನು 14 ರೂಪಾಯಿ ಸ್ಕ್ವೇರ್ ಯಾರ್ಡ್ಸ್ ಹಂಗೆ ಸೇಲ್ ಮಾಡ್ತಾರೆ. ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕನೆಕ್ಷನ್ಸ್ ವಿತ್ ದ ಪ್ಲಾಟ್ಸ್ ವರ್. ಸೊ ಇದ್ರ ಜೊತೆಗೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ 4,000 ರೂಪೀಸ್ ಆಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ 400, ಅದರ್ ಎಕ್ಸ್ಪೆನ್ಸಸ್ ಅಂತ 1,000 ರೂಪೀಸ್ ಆಗುತ್ತೆ. ಅಲೌ 2% ಆನ್ ಸೇಲ್ ಆ್ಯಸ್ ಕಮಿಷನ್ ಟು ಸಿಲ್ವರ್. ಸಿಲ್ವರಿಗೆ 2% ಕಮಿಷನ್ ಆನ್ ಸೇಲ್ಸ್ ಕೊಡಿ ಅಂತ ಹೇಳ್ತಾರೆ. ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕೋ ವೆಂಚರ್ಸ್ ಅಕೌಂಟ್. ನಾವು ವಿಲ್ ಸಿ ಹೌ ಜಾಯಿಂಟ್ ವೆಂಚರ್ ಅಕೌಂಟ್ is prepared when separate set of books are maintained. So you can see here joint venture account. On the debit side we have recorded all the expenditures. To joint bank account, so this is the cost of land paid jointly. To joint bank account, plan of expenditure 1,200, so this is also paid jointly. Then to bank account, registration cost 4,000, stamp duty 400, other expenses 1,000. So put together 5,400 has been paid jointly. Then so there is a commission of rupees 1,150 which is paid to silver. To silver account anta record ಮಾಡ್ತೀವಿ. On the credit side we have the entries for sales proceed. So you can observe here 3 plots are sold at rupees 15 each. 500 into 15 into 3, that is 22,500 ಗೆ 3 plots ಸೇಲ್ ಮಾಡ್ತಾರೆ. ರಿಮೈನಿಂಗ್ 5 plots are sold at rupees 14 each. 500 into 14 into 5 is 35,000.
So total sales value is 57,500. So upon closing this joint venture account, so there is a debit balance of rupees 250. So that is loss anta karitivi. That loss is distributed among gold and silver in the ratio of 2:1. 167 rupees for gold and 83 rupees for silver. Next, we have joint bank account. So you can see here the joint bank account. On the debit side, to gold account 40,000, to silver account 20,000. So these are the capital contributions made by gold and silver. And to joint venture account 57,500. So this is the sales proceed. On the credit side, you can see by joint venture account 50,000. So this is the cost of expenditure incurred on land. By joint venture account 1,200. So this is the expenditure incurred for preparation of plan anta karitivi. Then by joint venture account 5,400. So this is the expenditure incurred on registration expenditure, stamp duty and other expenses. Then balance amount is paid to gold and silver. By gold account 39,833, by silver account 21,667 rupees. So this is the balance amount paid to gold and silver. Then we have co-ventures account. So co-ventures accounts are prepared like this. So on the credit side, we have entry for capital contribution. By joint venture account 40,000, 20,000, gold 40,000, silver 20,000. Then on the debit side, we have two joint venture account 167 rupees for gold and 83 rupees for silver. So this is the joint venture account loss. On the credit side, you can see by joint venture account silver is credited with 1,150 rupees, that is the commission amount. So upon closing this co-ventures account, so there is a balance with gold to the extent of rupees 39,833. It is paid through joint bank account. In silver's account, there is a balance of rupees 21,067 rupees. It is paid through joint bank account. I hope you have understood the third method of joint venture accounting, where separate set of books are maintained, and you have understood the problems also. Thank you.